ಅವರ ಪೆನ್ಷನ್ ಈಗ ರಿವಿಷನ್ ಮಾಡಬೇಕಾಗಿದೆ ಎ ಜಿ ಆಫೀಸಿಂದ. ಆದರೆ ಬಹಳಷ್ಟು ಪೆನ್ಷನರ್ಸ್ಗೆ ಇದರ ಬಗ್ಗೆ ಸೂಕ್ತವಾದ ಮಾಹಿತಿ ಇರೋದಿಲ್ಲ. ಕಳೆದ ಬಾರಿ ಕೂಡ ಇದೇ ಥರ ಆಗಿ ಒಂದಷ್ಟು ಜನ ತುಂಬ ಗೊಂದಲದಲ್ಲಿದ್ದರು. ನಾನು ಹೇಳ್ತಾ ಇದ್ದೀನಿ, ಇಂಥ ಸಂದರ್ಭದಲ್ಲಿ 1/7/22 ಯಾರೇ ನಿವೃತ್ತಿ ಆಗಿರಲಿ, ಅವರ ಎಲ್ಲ ಕೇಸ್ಗಳಲ್ಲಿ ಕೂಡ ಅವರವರ ಇಲಾಖೆನ DDOಗಳು SRನಲ್ಲಿ ಪೇ ಫಿಕ್ಸ್ ಮಾಡಿ ದಾಖಲೆ ಮಾಡಿ ನಮ್ಮ ಆಫೀಸಿಗೆ ಕಳಿಸ್ಕೊಟ್ರೆ ಮಾತ್ರ ಎ ಜಿ ಆಫೀಸ್ನಲ್ಲಿ ಪೆನ್ಷನ್ ರಿವಿಷನ್ ಮಾಡ್ತೀವಿ. ತಾನಾಗೆ ಪೆನ್ಷನ್ ನಾವು ಎ ಜಿ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ತಪ್ಪು ಮಾಹಿತಿ ಯಾರಿಗಾದ್ರೂ ಇದ್ರೆ ಈಗ ಅದನ್ನು ಸರಿಪಡಿಸ್ಕೊಳ್ಳಿ. ತಮ್ಮ ಇಲಾಖೆಯಿಂದ SR ಅನ್ನು ನಮಗೆ ಆದಷ್ಟು ಶೀಘ್ರ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾರು 1/7/22 ಮುಂಚೆ ನಿವೃತ್ತಿ ಆಗಿದ್ದಾರೆ ಅವ್ರಿಗೆ ಎ ಜಿ ವರ್ಕ್ ಬರೋ ಸಂದರ್ಭನೇ ಇಲ್ಲ. ಅವ್ರಿಗೆ ಏನಿದೆ ಕಾಂಪೆಂಡಿಯಂ ಅಂತ ಏನು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ, ಅದು ಬ್ಯಾಂಕ್ಗಳಿಗೆ ತಲುಪುತ್ತೆ. ಬ್ಯಾಂಕಿನವರು ಅವರಲ್ಲಿ ಇದರಲ್ಲಿ ಸಾಫ್ಟ್ವೇರ್ನಲ್ಲಿ ಬದಲಾವಣೆಗಳು ಮಾಡಿಕೊಂಡು ಅವರಿಗೆ ಆಟೋಮೆಟಿಕ್ ಆಗಿ ಅವರ ಪೆನ್ಷನ್ನು ಆಟೋಮೆಟಿಕ್ ಆಗಿ ರಿವಿಷನ್ ಆಗಲಿಕ್ಕೆ ಬ್ಯಾಂಕಿನ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಡ್ತಾರೆ.